ಲೋಫರ್ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಅದ್ರ ಆಸ್ತಿ ಹೊಡ್ಕೊಂಡನವ. ಆ ಟ್ರಸ್ಟ್ನಾಗ ಯಾರ್ಯಾರ ಡೈರೆಕ್ಟರ್ ತೆಗೀರಿ, ಅವ್ರ ಫ್ಯಾಮಿಲಿ ಮಾಡ್ಕೊಂಡನ್ರಿ. ಒಂದು ಮಠದ ಆಸ್ತಿ, ಒಂದು ದೇವಸ್ಥಾನ ಆಸ್ತಿ ಯಾರು ತಿನ್ಬಾರ್ದು. ಒಂದು ವೇಳೆ ಅದು ತಿಂದವ್ರ ಮನಿ ಎಲ್ಲ ನಟ್ಟಂಶ ಈಗ ನಮ್ಮ ಬಿಜಾಪುರ ಒಂದ್ 3-4 ಫ್ಯಾಮಿಲಿಗಳು ಬಡ್ಡಿ ಸಹಿತ ಹೋಗೈತಿ. ಯಾಕ? ನೀವು ಮಠದ ಆಸ್ತಿ ಬಂಗಾರ ಹೊಡೆದಿದ್ರಿ, ನೀವು ಮಠದ ಜಾಗ ಹೊಡೆದಿದ್ರಿ. ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ, ಅದ್ ಪ್ರಮಾಣ ಉಂಚಿ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನ ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು. ಕೇಳ್ರಿ ಅವ್ನಿಗೆ ಯಾರು ವ್ಯಕ್ತಿ ಪರ, ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ಲ. ಅಲ್ಲಿಂದ ಯಾರು ಎಲ್ಲೋ ಬಂದಲ್ಲ, ನಾವು ಅವನ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ, ಕಾಲ ಹಿಡಿದು. ಹಾ ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತಗೋಬೇಕತ್ ಮಟ್ಟದಾಗ ನಿಂತಿ. ನೀವು ದುಷ್ಟರ ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದ. ಈ ಕುಟುಂಬದಿಂದ ಮುಕ್ತ ಆದ್ಮ್ಯಾಗ ಹೋಗ್ತೇನೆ. ನೋಡುನಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮಿಲಿ ಎಲ್ಲಿ ಐತ್ರಿ, ಎಸ್.ಎಂ. ಕೃಷ್ಣ ಫ್ಯಾಮಿಲಿ ಎಲ್ಲಿ ಐತಿ, ಜೆ.ಎಚ್. ಪಟೇಲ್ ಫ್ಯಾಮಿಲಿ ಎಲ್ಲಿ ಐತಿ ನನಗೆ ಹೇಳ್ರಿ. ವೀರೇಂದ್ರ ಪಾಲ್ರಿ ಫ್ಯಾಮಿಲಿ ಎಲ್ಲಿ ಐತಿ, ನಿಜಲಿಂಗಪ್ಪನವ್ರ ಫ್ಯಾಮಿಲಿ ಎಲ್ಲಿ ಐತಿ. ಹೋಗುದೇ ಒಂದು ದಿವಸ, ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡ್ಸ್ತೀವಿ ವಿಜೇಂದ್ರ? ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೂಡ ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನಾನು ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಾಪುರಕ್ಕೆ ನಾ ಬರೀ ಭಗವ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ನಾ ಸಾಬರ ಓಟ ನಾನು ಬೇಕೇನೆ. ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳ್ತಾಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತಲ್ಲ. ಹೇಳಲ್ಲ ನಾನು BJP-ಯಿಂದ ಗೆದ್ದಿದ್ದೀನಿ, ಜಾಕತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋದು. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್